ಅಯ್ಯೋ ಏನಮ್ಮ, ಹಬ್ಬಕ್ಕೆ ಮುಂಚೆನೂ ಎಲ್ಲ ಸಾಮಾನು ಕೆಳಗಡೆ ಇಳಿಸು, ತೊಳಿ, ಜೋಡಿಸು. ಹಬ್ಬ ಆದಮೇಲೆ ತಿರ್ಗಾ ಎಲ್ಲ ಸಾಮಾನು ತೊಳಿ, ತಿರ್ಗಾ ಒರೆಸು, ತಿರ್ಗಾ ಜೋಡಿಸು, ತಿರ್ಗಾ ಮೇಲೆತ್ತಿಡು. ಸಾಕಾಯ್ತು ಕೆಲಸ ಮಾಡಿ ನನಗೆ. ಮತ್ತೆ ಹಬ್ಬ ಅಂದ್ರೆ ಇನ್ನೇನು ಅನ್ಕೊಂಡಿದ್ಯಾ? ಹಬ್ಬಕ್ಕೆ ಮುಂಚೆನೋ ಕೆಲಸನೇ, ಹಬ್ಬದ ದಿನನೋ ಕೆಲಸನೇ, ಹಬ್ಬ ಆದ್ಮೇಲೂ ಕೆಲಸನೇ. ನಾವು ಚಿಕ್ಕವರಿದ್ದಾಗಲೇ ಎಷ್ಟೋ ಚೆನ್ನಾಗಿತ್ತು. ಸುಮ್ಮನೆ ಹೊಸ ಬಟ್ಟೆ ಹಾಕೊಂಡು ಬೀದಿಲಿ ಹೋಗಿ ಆಟ ಆಡ್ತಾ ಇದ್ವಿ. ಈ ದೊಡ್ಡವ್ರು ಆಗೋದು ಸಾಕು, ಈ ಕೆಲಸನೂ ಸಾಕು. ಹಬ್ಬ ಅನ್ನೋ ಎಕ್ಸೈಟ್ಮೆಂಟೇ ಇಲ್ಲ. ಹಬ್ಬದಲ್ಲೂ ಕೆಲಸ ಮಾಡು, ಹಬ್ಬಕ್ಕೆ ಮುಂಚೆನೂ ಕೆಲಸ ಮಾಡು, ಹಬ್ಬ ಆದ್ಮೇಲೂ ಕೆಲಸ ಮಾಡು. ಫ್ರೂಟ್ ಸಾಲಡ್ ತಿನ್ನು. ತಿರ್ಗಾ ಫ್ರೂಟ್ ಸ್ಯಾಲೆಡಾ? ಬೆಳಿಗ್ಗೆ ಅಷ್ಟಕ್ಕೂ ಅದೇ ತಿಂದ್ಕಣಮ್ಮ. ಫ್ರೂಟ್ಸ್ ಬಿದ್ದೈತೆ ಮನೇಲಿ, ತಿಂದು ಖಾಲಿ ಮಾಡಿಲ್ಲ ಅಂದ್ರೆ ಎಲ್ಲ ಹಾಳಾಗುತ್ತೆ. ಹೋಗಮ್ಮ, ಎಷ್ಟು ಎಲ್ಲ ಫ್ರೂಟ್ಸ್ ಒಂದೇ ಸಲ ತಿನ್ನಕ್ಕಾಗುತ್ತಾ ಅಲ್ಲಿ? ಸುಮ್ಮನೆ ತಿನ್ನು, ಇಲ್ಲ ಮಕ್ಕದ ಮೇಲೆ ಹೊಡೆದ್ಬಿಡ್ತೀನಿ. ಇಂಥದ್ರಲ್ಲೆಲ್ಲ ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಇನ್ನು ಪ್ಯಾಕೆಟ್ಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಎತ್ಕೊಂಬ, ಎಲ್ಲ ಒಂದು ಡಬ್ಬಕ್ಕೆ ಹಾಕಿಡೋಣ. ಯಾಕೆ ನಮ್ಮ ಜನ ಈ ಥರದ್ರಲ್ಲಿ ಕೊಡ್ತಾರೋ? ಸುಮ್ಮನೆ ಪ್ಲಾಸ್ಟಿಕ್, ಎಷ್ಟು ಪ್ಲಾಸ್ಟಿಕ್ ನೋಡು. ಆಯ್ತಮ್ಮ, ಕೊನೆಗೂ ಆಯ್ತು. 2 ಸಿಂಕ್ ಪಾತ್ರೆ ಸಾಕಾಗೋಯ್ತು. ತೊಳೆದಾಗೋಯ್ತಾ? ಮತ್ತೆ ದೇವ್ರ ಹತ್ರ ಇಟ್ಟಿರೋ ಸಾಮಾನೆಲ್ಲ ಯಾರು ತೊಳಿತಾರೆ? ಅದನ್ನೂ ತೊಳಿಬೇಕಾ? ನನ್ನ ಜೀವನ ಎಲ್ಲ ಬರೀ ಪಾತ್ರೆ ತೊಳೆಯೋದಲ್ಲ ಹೋಗು.